ಧರ್ಮಸ್ಥಳ ಪ್ರಕರಣ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆಗೆ ಅನೇಕ ಮಂದಿ ನೇರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಪಕ್ಷದವರು ಕೂಡ ನೇರವಾಗಿ ರಾಜಕೀಯವನ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸ್ವಾಮೀಜಿಗಳು ನೇರವಾಗಿ ಅಮಿತ್ ಶಾ ಅವರನ್ನೇ ಭೇಟಿಯಾಗಿ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಮಹಿಳಾ ಸಂಘಟನೆಗಳು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿವೆ. ಸುಮಾರು 10 ಮಹಿಳಾ ಸಂಘಟನೆಗಳು ನೇರವಾಗಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಸೋನಿಯಾ ಗಾಂಧಿ ಬರೆದಿರುವಂತಹ ಪತ್ರದಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟು ಈ ಒಂದು ಪ್ರಕರಣದಲ್ಲಿ SIT ತನಿಖೆ ಸರಿಯಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಅವರ ವಿರುದ್ಧವೇ ಗರಂ ಆಗಿದ್ದಾರೆ. ಜೊತೆಗೆ DCM DK ಈಗಾಗಲೇ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅಂತ ನೇರವಾಗಿ ಹೇಳಿದ್ರು. ಅದನ್ನೂ ಕೂಡ ಈ ಮಹಿಳಾ ಸಂಘಟನೆಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೂ ಕೂಡ ಇದೇ ಮಹಿಳಾ ಸಂಘಟನೆಗಳಿಗೆ ಸಿಟ್ಟಾಗಿದೆ. ಇಷ್ಟಕ್ಕೂ ಯಾರಿದು ಮಹಿಳಾ ಸಂಘಟನೆ, ಯಾಕೆ ಸಿಟ್ಟಾಗಿದ್ದಾರೆ, ಇದರ ಡೀಟೇಲ್ ಅನ್ನ ಕೊಡ್ತೀನಿ. ಅದರ ಜೊತೆಗೆ ಇವತ್ತು ಧರ್ಮಸ್ಥಳದಾದಂಥ ಧಾರ್ಮಿಕ ಮುಖಂಡರ ಸಭೆ ಏನಿದೆ ಅದು ಕೂಡ ತುಂಬ ವಿಶೇಷವಾಗಿತ್ತು. ಅದರ ಸಂಪೂರ್ಣ ವರದಿ ಕೂಡ ಇಲ್ಲಿದೆ. ಅನ್ಯಾಯಕ್ಕೊಳಗಾದಂತದಕ್ಕೆ ನ್ಯಾಯ ಸಿಗಬೇಕಾದಂತದ್ದು ಕೂಡ ಎಲ್ಲ ಒಂದು ಡೈವರ್ಟ್ ಆಗೋಯ್ತೇನೋ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದಿರುತ್ತೆ, ಸದನದಲ್ಲಿ ಕೂಡ ಮಾತಾಡ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನ್ ಗೊತ್ತಿದೆ ರೀ ಪಾಪ. ದೂರು ಕೊಟ್ಟವರು ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಅಂತ NIನಲ್ಲಿ ಇರೋರು ಯಾರು? ಸ್ಪಾನ್ಸರ್ಡ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ SIT ತನಿಖೆ ನಡೆಸುತ್ತಿದೆ. ನಿತ್ಯ ಒಂದಲ್ಲ ಒಂದು ರಹಸ್ಯಗಳನ್ನ ಭೇದಿಸುತ್ತಿದೆ. ಈ ನಡುವೆ ರಾಜಕೀಯ ಪಕ್ಷಗಳ ನಡುವಿನ ಜಟಾಪಟಿಯು ಜೋರಾಗಿ ನಡೀತಿದೆ. ಹೀಗಿರೋ ಹೊತ್ತಲ್ಲೇ ಧರ್ಮಸ್ಥಳ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಧರ್ಮಸ್ಥಳ ಪ್ರಕರಣ ಕುರಿತಾಗಿ ರಾಜ್ಯದ ಕೆಲವು ಮಹಿಳಾ ಸಂಘಟನೆಗಳು ಅಭಿಯಾನ ನಡೆಸುತ್ತಿವೆ. ಇದಕ್ಕೆ ಕೊಂದವರು ಯಾರು, ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಂದವರು ಯಾರು ಎಂಬ ಹೆಸರನ್ನಿಟ್ಟಿದೆ. ಇದೇ ಕ್ಯಾಂಪೇನ್ ಭಾಗವಾಗಿ ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಪತ್ರ ಬರೆದಿವೆ. 10 ಮಹಿಳಾ ಸಂಘಟನೆಗಳು ಸೇರಿದಂತೆ 40 ಮಹಿಳಾ ಹೋರಾಟಗಾರರು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಆತ್ಮೀಯ ಸೋನಿಯಾ ಗಾಂಧಿ ಅವರೇ, ಕಾಂಗ್ರೆಸ್ ಸರ್ಕಾರದ ಸಚಿವರ ಹೇಳಿಕೆಗಳು ಕೋಲಾಹಲ ಹೆಚ್ಚಿಸಿವೆ. ನ್ಯಾಯಯುತ ತನಿಖೆಯ ಬಗ್ಗೆ ಸಂದೇಹಕ್ಕೆ ಕಾರಣವಾಗಿದೆ. ತನಿಖೆ ಪೂರ್ಣಗೊಳ್ಳುವ ಮೊದಲೇ ಸರ್ಕಾರದ ಪ್ರಮುಖರ ಹೇಳಿಕೆಗಳು ಹಲವಾರು ದಶಕಗಳಿಂದ ಕಳೆದುಕೊಂಡ ಜೀವಗಳನ್ನ ಕ್ಷುಲ್ಲಕಗೊಳಿಸುತ್ತವೆ. ಇದರಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ SIT ಸಾಮರ್ಥ್ಯ ದುರ್ಬಲಗೊಳಿಸುತ್ತವೆ. ಕರ್ನಾಟಕ ಸರ್ಕಾರ ದುರ್ಬಲರನ್ನ ಮೌನಗೊಳಿಸುವ ಬದಲು ಅವರನ್ನ ರಕ್ಷಿಸುವ ಕಾನೂನು ಜಾರಿ ಸಂಸ್ಥೆಗಳ ಮೇಲಿನ ನಮ್ಮ ನಂಬಿಕೆಯನ್ನ ಪುನಃಸ್ಥಾಪಿಸಲು ನಿಮ್ಮ ಹಸ್ತಕ್ಷೇಪವು ನಿರ್ಣಾಯಕವಾಗಿದೆ. ಈ ಪ್ರಕರಣಗಳು ಏನಿದ್ವೋ ಅವುಗಳು ಅದಕ್ಕೊಂದಷ್ಟು ಬೆಳಕು ಚೆಲ್ಬಹುದೇನೋ ಇದು ಅಂತ ನಾವ್ ಅನ್ಕೊಂಡ್ವಿ. ಬಟ್ ಆ ನಂತರ ಆದಂತ ಸಿನಾರಿಯೋಗಳೆಲ್ಲ ನೋಡಿದಾಗ ನಿಜವಾಗ್ಲೂ ಆಗ್ಬೇಕಾದಂತ ಅಂದ್ರೆ ಅನ್ಯಾಯಕ್ಕೊಳಗಾದಂತದಕ್ಕೆ ನ್ಯಾಯ ಸಿಗ್ಬೇಕಾದಂತದ್ದು ಕೂಡ ಎಲ್ಲ ಒಂದು ಡೈವರ್ಟ್ ಆಗೋಯ್ತೇನೋ ಅನ್ನೋ ಒಂದು ಮನಸ್ಥಿತಿ ಗೊತ್ತಾಯ್ತು. ಹೀಗೆ ಪತ್ರ ಬರೆದಿರೋ ಮಹಿಳಾ ಹೋರಾಟಗಾರರು ಸೋನಿಯಾ ಗಾಂಧಿ ಮುಂದೆ 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 2018ರಲ್ಲಿ VS ಉಗ್ರಪ್ಪ ಸಮಿತಿ ನೀಡಿದ ವರದಿ ಪರಿಗಣಿಸಬೇಕು. ನ್ಯಾಯಸಮ್ಮತ ತನಿಖೆ ನಡೆಸಲು ಜನಪ್ರತಿನಿಧಿಗಳು ಸಹಕರಿಸಬೇಕು. ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನ ನ್ಯಾಯಾಲಯದ ಆದೇಶದಂತೆ ತನಿಖೆಗೆ ಒಳಪಡಿಸಬೇಕೆಂದು ಮನವಿ ಮಾಡಿದ್ದಾರೆ. DCM DKಶಿ ಹೇಳಿಕೆ ಬಗ್ಗೆಯೂ ಪತ್ರದಲ್ಲಿ ಉಲ್ಲೇಖ. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. DCM DK ಶಿವಕುಮಾರ್ ಹೇಳಿಕೆ ಬಗ್ಗೆಯೂ ಮಹಿಳಾ ಹೋರಾಟಗಾರರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. DK ದಾರಿ ತಪ್ಪಿಸುವ ಹೇಳಿಕೆ ನೀಡಿದ್ದಾರೆ. ಈ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಸಿದ್ದಾರೆ ಅಂತ SIT ತನಿಖೆ ಬೆಳವಣಿಗೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದೀವಿ. ಯಾಕಂದ್ರೆ ಇದು SIT ತನಿಖೆ ನಡೀತಾ ಇರ್ಬೇಕಾದ್ರೇನೆ ತನಿಖಾ ತಂಡವನ್ನ ರಚಿಸಿರೋದು ಇವ್ರದೇ ಸರ್ಕಾರ ಆಗಿದ್ರು ಇವ್ರು ಬಂದು ಮತ್ತೆ ಸದನದಲ್ಲಿ ಕೂಡ ಮಾತಾಡ್ತಾರೆ. ಏನು ಅಂತಂದ್ರೆ ಇದು ಯಾವ್ದೋ ಒಂದು ಸಂಸ್ಥೆಗೆ ಕಳಂಕ ತರೋದಕ್ಕೆ ಮಾಡಿರುವಂತದ್ದು ಅನ್ನೋದು ಹೇಳೋದಿದೆ ಅಲ್ಲ, ಅದು ತಪ್ಪಲ್ವಾ ಅದು? ಇನ್ನು ಸೋನಿಯಾ ಗಾಂಧಿ ದೂರು ಕೊಟ್ಟಿರೋದು ಕಾಂಗ್ರೆಸ್ನ ಮತ್ತೊಂದು ಗುಂಪು ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ.
ಇವ್ರು ಯಾರು ನೀಡೋರು ಮತ್ತೊಂದು ಏನು ಮಾಡೋರು ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ರೀ ಪಾಪ. ಇವೆಲ್ಲ ತರಬಾರ್ದು. ಹೆಣ್ಮಕ್ಳಿಗೆ ಯಾರು ಹೇಳ್ಕೊಟ್ಟು ಮಾಡಿಸಿರ್ಬೋದು. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಟೀಮ್ ಮಸ್ತಕ್ಕಿದೆ, ಏನಾರು ಆಗಿರ್ಬೋದು. ಸೋನಿಯಾ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಒಂದೇ ಇವರೆಲ್ಲ ಈ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಲೀಡರ್ಸು ಇವರು ಎಲ್ಲ ಒಂದೇ. ಅವರು ಈಗ ಕೊಟ್ಟವರು ಸದ್ಯಕ್ಕೆ ದೂರು ಕೊಟ್ಟವರು ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಅಂತ ನಾ ಹೇಳ್ತೀನಿ. ಮತ್ತೊಂದು ಕಡೆ ನಿನ್ನೆ ರಾಜ್ಯದ 8 ಸ್ವಾಮೀಜಿಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಿದೆ, ಎನ್ಐಎ ತನಿಖೆಗೆ ನೀಡುವಂತೆ ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಿದ್ರು. ಈ ವಿಚಾರವಾಗಿ ಸಿಎಂ ಸೇರಿದಂತೆ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಎನ್ಐಎ ತನಿಖೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ. SIT ಮಾಡಿದ್ದೀವಿ. ಅವರು ಪೊಲೀಸ್ನವರೇ ಅಲ್ವಾ? ಎನ್ಐನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ನೋಡಿ ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, ಬಿಜೆಪಿದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. ಈ ರಾಜಕೀಯ ಜಟಾಪಟಿಯ ನಡುವೆ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ ನಡೆಸಲಾಗಿದೆ. ಈ ಸಮಾವೇಶದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಸನ್ನ ಗಾಂವ್ಕರ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.